ಕಳ್ಸಿದ್ರೆ ನಾನೇ ಬರ್ತಿದ್ದೆವ. ನೀನು ಯಾಕೆ ಬರಕ್ಕೆ ಹೋಗಿದ್ದಿ? ಇರ್ಲಿ ಬಿಡ್ಲೆ, ಏನಾತ? ನಾನು ಮನ್ಯಾಗ ಕೆಲಸ ಮಾಡಿ ಬೇಜಾರಾತ. ಅದಕ್ಕೆ ಅಲ್ಲೇ ಏನು ಕೂತ್ಕೊಳ್ಳೋದು. ಅದ್ರ ಬೇರೆ ನಮ್ಮ ಮತ್ತೆ ಸುಮ್ಮನೆ ಇರಂಗಿಲ್ಲಲ್ಲ, ವಟ ವಟ ಅಂತಿರ್ತಾಳ. ಅದಕ್ಕೆ ಇತ್ಲಾಗ ಬಂದು ಮಾತಾಡ್ಕೊಂತ ಹೋದ್ರಾತ ಅಂತೇಳಿ ಕುತ್ಕೊಂಡ್ರೆ ಬರಲ್ಲ ಅದಕ್ಕೆ ಏನು ಅದು ಬಂದ್ರೆ. ಇಲ್ಲಿ ಕುತ್ಕೊಳ್ಳೋ ಟೈಮ್ ಇಲ್ಲ, ಹಂಗೆ ಎರಡು ಮಾತಾಡೋಣ ಬಂದ್ನಲ್ಲ ಅಂದಂಗೆ. ಮೊನ್ನೆ ಹೇಳಿದ್ನಲ್ಲ, ಏನು ಮಾಡಿದ್ ವಿಚಾರನ? ಮತ್ತೆ ಹೆಂಗೆ ಬರ್ತೀಯ? ಏನಿಲ್ಲ. ಯಾವ ವಿಚಾರ? ಯಾವ ನನ್ನ ಲಕ್ಷಣ ಇಲ್ಲ ಹೋಗಲ್ಲ ಅದಕ್ಕೆ. ಅದ್ರ ಬೇರೆ ನನ್ನ ಮಕ್ಕಳೊಂದು ಬಂದ್ವ ಎರಡು, ಅದು ವಾಟ್ರ ಹಚ್ಚೋತ. ಹಾಗಾಗಿ ಏನು ನೆನಪು ಉಳ್ದಿಲ್ಲವ ನನಗೆ. ಅದನ್ನಲ್ಲಿ ನಮ್ಮ ಮದೇಶ ಬೆಂಗಳೂರ ಮನೆ ತಗೊಂಬನಿ, ಓಪನಿಂಗ್ ಐತಿ ಬರ್ರಿ ಅಕ್ಕ ಅಂತಂದು ಹೇಳೋಗಿದ್ನಲ್ಲ. ಅದಕ್ಕೆ ಮತ್ತು ನಿಮಗೂ ಕರ್ಕೊಂಡ ಬಾ ಅಂದಾನ. ಅದಕ್ಕೆ ಹೋಗ್ರ ಬರಲ್ಲೇ ಹೆಂಗೆ ಮಾಡ್ತೀಯಲ್ಲ, ಹೇಳಿದ್ರೆ ನೆನಪೇ ಇಲ್ಲ ಅಂತೀವಿ. ಓ ಆ ವಿಚಾರ ಅಲ್ಲ ಹೇಳಿದ್ದೆಲ್ಲ ಅಂತಕ್ಕ ನೀನು. ನಾನು ಹೆಂಗೆ ಮಾಡ್ಬೇಕಪ್ಪ, ಮನೆ ನೋಡಿದ್ರೆ ಅತ್ತೊಂದು ಆರಾಮಿಲ್ದಾಕಿ. ಇದು ನನ್ನ ಗಂಡ ಸುಮ್ಮನಿದ್ರೆ ಇತ್ತು, ಇಲ್ಲದ್ರಿಲ್ಲ ಬೈದಾಡೋಕೆ ಚಲೋ ಮಾಡ್ಬಿಡತ್ತೆ. ಅವು ಹಿಂಗೈತಿ ಮತ್ತು ಅವಕ್ಕೆ ಏನೇನು ಅಂತಂದು. ಅದಕ್ಕೆ ಇಲ್ಲಿ ತಗೋರಲ್ತಕ್ಕ ಹೋಗಿ ಬಂದುಬಿಡ್ರಿ ನೀವು. ಸುಮ್ಮನೆ ನನ್ನ ಸಾಲವಾಗಿ ನೀವು ಯಾಕೆ ಬಿಡ್ತೀರಿ? ಅಯ್ಯೋ ಹೆಂಗೆ ಮಾಡ್ತೀರಲ್ಲೇ ಸುಮ್ಮನೆ ಬಾರ ಒಬ್ಬಕ್ಕೆ ಕಣ್ಣನ. ಅದ್ರ ಬೇರೆ ಓಸ್ರ ಹಂಗವ, ಮತ್ತೆ ಹೆಂಗೆ ಮಾಡೋದು? ನನ್ನ ಜೊತೆಗೆ ಒಬ್ರು ಬೇಕಲ್ಲ, ಅದಕ್ಕೆ ಬಾ ಹೋಗ್ರ. ಅಷ್ಟಕ್ಕೂ ನಿಮ್ಮ ಅತ್ತಿ ತನ್ನ ಕೆಲಸ ಎಲ್ಲ ತಾನು ಮಾಡ್ಕೊಂತಾಳ. ಏನು ಊಟ ಅಡುಗೆ ಮಾಡಿ ನೀಡಿದ್ರೆ ಹೆಂಗೋ ಊಟನೂ ಮಾಡ್ತೈತಿ. ಅಲ್ಲೇ ಮಗಳ ಮನ್ಯಾಗ 4 ದಿನ ಇರ್ತಾಳೆ. ಬಾ ಹೋಗಿ ಬರೋಣ, ಏನಾಯ್ತು? ನನಗೂ ಮನ್ಯಾಗ ಕೇಳಿ 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 ಸಾಕಾಗಿ ರೋಸ್ ಇಟ್ಟು ಹೋಗತ್ಬಿಡ. ಅದಕ್ಕೆ ಎಲ್ಲರ 2 ದಿನ ಹೋಗಿ ಬಂದ್ರಾತ ಅಂತ ಹೊಂಟೇನು ನೋಡು. ಏನು ಮಾಡೋದಲ್ಲತಕ್ಕ, ನನಗೂ ರೋಸ್ ಇಟ್ಟತ್ತಿ ಜೀವನ ಸಾಕಾದಂಗೆ ಆಗೈತಿ. ಏನು ಮಾಡ್ತೀವಿ? ಸರಿ ತಗ, ನೀ ಅಂದಂಗೆ ಮಾಡಿದ್ರಾತ ತಗ, ಬರ್ತಾನೆ ಹೋಗಿ ಬಂದ್ರಾತ. ಅಂದಂಗೆ ಯಾರ್ಯಾರು ಹೊಂಟ್ರಿ? ನೀನು ಗೌಡ್ರು ಅಷ್ಟೇ ಹೊಂಟ್ರಿ ಅಣ್ಣ? ಇಲ್ಲ, ನಮ್ಮ ಅತ್ತಿನ ಬರಾಕತ್ತಾಳ. ಮತ್ತು ಈಗ ಮಗ್ಗ ರಜೆ ಐತೆ, ನಾನು ಬರ್ತಾನೆವ ಅಂತ ನಿಂತಾನ. ಮತ್ತು ಮಗಳನ್ನಂತೂ ಬಿಟ್ಟು ಹೋಗೋಕೆ ಬರೋಂಗಿಲ್ಲ. ಅದಕ್ಕೆ 4 ಮಂದಿ ನಾವು, ಮತ್ತು ನಮ್ಮ ಅತ್ತಿ 5 ಮಂದಿ, ಮತ್ತು ನಮ್ಮವ್ವ ನಮ್ಮ ಅಪ್ಪನೂ ಬರ್ತಾರೆ ಏನು. ಮತ್ತು ಅವ್ರಿಗೆ ಮೊದಲು ಬೇಕಾಗಿರೋದವನು ಮದೇಶ. ಹಂಗಾಗಿ ಇಷ್ಟು ಜನನೂ ಹೊಂಟರು ನೋಡಂಗಾರ. ಅಲ್ಲ ಲಲಿತಕ್ಕ, ಅದೇನು ಸ್ವಂತ ಒಡ ಹುಟ್ಟಿದ ತಮ್ಮನ ಮನೆನೇನ ಅನ್ನೋರ್ಗತೆ ಮನೆ ಮಂದಿ ಎಲ್ಲರೂ ಹೊಂಟಿರಲ್ಲ. ಏನು ಅನ್ಕೊಳಕಲ್ತೀರ ಅವರು ನಿಮ್ಮ? ಅದಕ್ಕೆ ಅನ್ನಕತ್ ಬಿಡಲೆ, ಕರ್ದರದ ಕರೆ ಅಂತ ಮತ್ತು ಮಕ್ಕಳು ಬಿಟ್ಟು ಹೋಗಕ್ಕತ್ತೇನ? ತಾಯಿ ಇದ್ದಲ್ಲಿ ಮಕ್ಕಳು ಬರ್ತಾವು. ಸರಿ ಬಿಡವ, ನಿಮ್ಮ ಇಷ್ಟ. ಮತ್ತು ಆಕಳದ್ದು ಹೆಂಗೆ ಮಾಡ್ತೀವಿ? ಯಾರಿಗೆ ಹೇಳಿ ಬರ್ತೀವಿ? ಆಕಳಲ್ಲ ಹೇಮಿಗೆರ ಪುಷಿಗೆ ಹೇಳಿ ಬರ್ತಾನೆ. ನೋಡ್ಕೊಂತಾರೆ, ಏನು 2 ದಿನಕ್ಕಲ್ಲ, ಏನಾಗೋದಲ್ಲ. ಅಲ್ಲ ನಿಮ್ಮ ಸುಮ್ಮನೆ ಇರ್ಬೇಕಲ್ಲ, ಈ ಆಕಳ ಬಿಟ್ಟು ಹೋದ್ರೆ. ನಮ್ಮತ್ತೆ ಅಯ್ಯೋ ನನಗಂತ ಮುಂಚೆ ಕುಣಾಕಂತಾಳವ, ಬೆಂಗಳೂರು ನೋಡ್ಬೇಕಂತಕಿ. ಅದಕ್ಕೆ ಸುದ್ದ ಬಿಡ ಬಾಳೆ. ಓಯ್ಸಪ್ಪ ಹುಡ್ಕೊಂತ ಬಂದು ದಮ್ಮ ಹತ್ತು ನೋಡ್ಲಿ ಸ್ವಾಮಿ. ನಿಮ್ಮ ಮನ್ಯಾಗದಿ ಇಲ್ಲ ಅಂತ ಮಾಡಿದ್ದೆ, ಚಲೋ ಆತ್ ಮನ್ಯಾಗದಿ ಇದೆ ಅಂದಂಗ. ನಿನ್ನ ಸುದ್ದಿ ಗೊತ್ತಾಗೈತೇನ್ಲೆ? ಯಾ ಸುದ್ದಿ, ಯಾ ಸಮಾಚಾರ? ಅಷ್ಟಕ್ಕೂ ನೀನು ಯಾಕೆ ಓಡ್ಕೊಂತ ಬರಕ್ಕೆ ಹೋಗಿದ್ದಿ? ಅಂತದೇನಾಗೈತಿ? ಇನ್ನು ಏನಾಗೈತೆ ಅಂತ ಕೇಳ್ತಿಲ್ಲಲೇ ಸುಮ್ಮಿ. ಮುದ್ಕವ್ನ ಮಕ್ಕ ಪ್ರಶಾಂತ್ ಅದಾನಲ್ಲ, ಇನ್ನೊಂದು 2ನೇ ಸಂಬಂಧ ಮದುವೆ ಮಾಡಕತ್ತಾರ ಹುಡುಗ. ಅದು ಯಾರಲ್ಲ, ಮುದ್ಕವ್ನ ತಮ್ಮನ ಮಗಳಂತ. ಆ ಹುಡುಗಿನ ಇದ ಬಸು ಜಯಂತಿಗೆನ ನಾ ಮಾಡೇ ತೀರ್ತಾನೆ ಮದುವೆನ ಒಂದು ಹಠ ಹಿಡಿದು ಮಾಡಕತ್ತಾಳ ಅಂತ. ಅದ ವಿಚಾರನ ಹೇಳಕ್ಕಂತ ಬಂದು ನೋಡು. ಪಾಪ ಭಾಗ್ಯನ ಮಗಳಿಗೆ ಹಿಂಗೆ ಆಕತಿ ಅಂದ್ರೆ ಕಿವಿಲ್ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಕತ್ತೇನ? ಅಲ್ಲಲ್ಲೇ ಪುಸಿ, ಜಾಸ್ತಿ ಮಾಡಕ್ಕೆ ಒಂದು ಇತಿಮಿತಿ ಅನ್ನೋದಿರಲ್ಲ. ಹೋಗಿ ಹೋಗಿ ಬಂದು ಇಂಥ ಸುದ್ದಿನ ಹಿಂಗೆ ಹೇಳಕತ್ತಿಲ್ಲ. ನನಗೆ ಗೊತ್ತೈತೆ ಇದು ಏಪ್ರಿಲ್ ಫೂಲ್ ಮಾಡಕತ್ತೀನಿ ನಾನು ಅನ್ನೋದು. ಅಲ್ಲ ತಗ, ನಾನು ಯಾಕೆ ಸುಳ್ಳು ಹೇಳಕ್ಕೆ ಹೋಗ್ಲಿ? ನಿಮಗೆ ಪೂಲ್ ಮಾಡಿದ್ರೆ ನನಗೆ ಬರೋದರ ಏನೈತಿ? ಇದು ಯಾವ ಪೂಲು ಅಲ್ಲ, ಯಾವ ಅಣೆಕಟ್ಟೂ ಅಲ್ಲ, ಸ್ವತಃ ಮುದುಕವನ ನಾನು ಮುಂದೆ ಹೇಳಿದ ಸುದ್ದಿ. ಅದಕ್ಕೆ ನಿಮ್ಮಿದ್ರೆ ಹೇಳಕ್ಕಂತ ಬಂದೆ. ಆತ್ ಬಿಡವ, ಹೇಳೋದೇನು ತಪ್ಪಲ್ಲ. ಸರಿ ಹೋಗು, ಮದುವೆಗೆ ಹೋಗಿ ಆರಾಮಾಗಿ ಅಕ್ಕಿ ಕಾಳು ಹಾಕಿ ಹೊಡೆ ತುಂಬ ಊಟ ಮಾಡ್ಕೊಂತ ಬಾ. ಯಾರು ಬೇಡ ಅಂತಾರ? ಏನಲ್ಲೇ ಸುಮ್ಮನೆ ನಾತಿ ಮಗಳಿಗೆ ಅನ್ಯಾಯ ಆಕತಿ ಕೇಳ್ಕೊಂಡು ಸುಮ್ಮನದಿಯಲ್ಲ. ಹೋಗಿ ಊಟ ಮಾಡ್ಕೊಂಬ ಅಂತಿದ್ದಿ. ಯಾಕೆ ನೀನು ಹೊಟ್ಟೆ ಉರಿವಲ್ದನ? ಜೇರ್ಕತ್ತಿ ಇದಾಗತಿ ನಿನ್ನ ಮಕ್ಳಿಗೆ ಬಂದಿದ್ರೆ ಸುಮ್ಮನೆ ಇರ್ತಿದ್ದೆ ನೀನು. ನೋಡ್ಲೇ ಪುಸಿ, ನನ್ನ ಮಕ್ಳಿಗೆ ಏನು ಇಂಥ ಗತಿ ಬಂದಲ್ಲ. ಹಂಗೆ ಬಂದಾಗ ವಿಚಾರ ಮಾಡಿದ್ರೆ ಆತ. ಹೊಟ್ಟೆ ಉರಿಯೋದಿಲ್ಲ ಅಂತ ಕೇಳ್ತೀಯಲ್ಲ, ನನಗೆ ಉರಿಯಾಕತ್ತಿಲ್ಲ ಹೊಟ್ಟೆ. ನೀನು ಉರಿಯಾಕತ್ತಿದ್ದೆ ಅಂದ್ರೆ ನೀನು ಹೋಗಿ ಕೇಳು, ಯಾಕವ ಹಿಂಗೆ ಯಾಕ ಏನು ಯಾಕೆ ಪಡಕತ್ತಿದ್ದಿ ಅಂತಂದು. ಅದನ್ನ ನನ್ನ ಮನೆ ತನಕ ಎದಕ್ಕೆ ಬಂದು ಹೇಳಕ್ಕೆ? ಇದೇ ಬಂದಿದ್ದಿ ಅಕ್ಕಿ ಸುದ್ದಿ ತಗೊಂಡು ನಮ್ಮ ಮನೆ ಎಡಪಲ ಬರಕ್ಕೆ ಹೋಗೋಣ. ನೀನು ಏನಾರ ಇದ್ರೆ ಅಲ್ಲೇ ಮಾತಾಡಿಕೆ ಹೋಗಯ್ಯವ. ನನಗೆ ಎದಕ್ಕೆ ಬೇಕಾಗೈತಿ? ಏನೋ ನಿನ್ನ ಆಜ್ಞೆ ಮಗಳಲ್ಲ, ಆಕೆ ಜೀವನ ಹಾಳಾಕತಿ ಅಂತ ನಿಮ್ಮ ಮನೆ ತನಕ ಬಂದು ಹೇಳಕ್ಕೆ. ಬ್ಯಾಡ ಅಂದ್ರೆ ಬ್ಯಾ ಬಿಡು, ಅವ್ರ ಸುದ್ದಿ ನಾನು ಯಾಕೆ ಮಾತಾಡಕ್ಕೆ ಹೋಗ್ಲಿ? ಆಮೇಲೆ ನೋಡ ಒಂದು ಮಾತು ಹೇಳಲಿಲ್ಲ, ಪುಸಿ ಗೊತ್ತಂತ ಅನ್ಕೋಬಾರ್ದಲ್ಲ ನೀನು. ಅದಕ್ಕೆ ಬಂದು ಹೇಳಕ್ಕೆ. ನಿನ್ನ ಮನಸ್ಸಿದ್ರು ಹೋಗು, ಇಲ್ಲಾಂದ್ರೆ ಬಿಡು. ಬಿಟ್ಟಾತ್ ನಾನಲ್ಲ, ನೀ ಬಿಡು ಅನ್ನೋಕೇನೈತಿ? ಅಲ್ಲ ನಿನಗೆ ಗೊತ್ತೈತಿ ನಾದ್ನಿ ಮಗಳ ಜೀವನ ಹಾಳು ಹೋಗಕತ್ತೈತಿ, ಹೋಗಿ ಹೇಳಂತಡಿ ಸುಮ್ಮಿಗೆ ಅಂತ ಬಂದಿರಿ. ಯಾಕೆ ಅವ್ರ ಹೋಗೇನು ದಾಡಿಯಾಗಿತ್ತು? ಹಂಗಿತ್ತಂದ್ರೆ ಆಕೆ ಬರ್ತದ್ಲು. ಆಕೆ ಇಲ್ಲಿ ಬರಬಾರ್ದು, ನಾನಾ ಬಗೆಹರಿಸ್ಕೋಬೇಕು ಸಮಸ್ಯೆನ ಅಂತಂದು
ಸುಮ್ಮನೆ ಇರ್ಬೇಕು ಕಾಣ್ತೈತಿ. ಆಕೆ ಹೋಗಿರ್ತಾಳ ಬಿಡು ಕೇಳಾಕ. ನನಗೆ ಎದಕ್ಕೆ ಬೇಕಾಗಿತ್ತು ಅವ್ರ ಮಂತನ್ ಬಾಳದ್ದು? ಅದು ಅಲ್ದ ಈಗ ಗಂಡ ಮಗ ಅವ್ರ ತಂಗಿ ಒಬ್ರಲ್ಲ ಅಂದ್ರೆ ನಾಲ್ಕು ಮಂದಿ ಬೆನ್ನಿಗದಾರವ ಆಕೆಗೆ ಈಗ. ನಮ್ಮನ್ನೆಲ್ಲ ಎದಕ್ಕೆ ಬಗಸ್ತಾಳೆ ಈಗೇಕಿ? ಅದಕ್ಕೆ ನಾವ್ಯಾಕೆ ಅವ್ರದ್ರಾಗ ಹೋಗಿ ಎಂಟ್ರಿ ಆಗ್ಬೇಕಂತ. ಸರಿ ತಗೊಳವ, ನಿನ್ನಿಷ್ಟ. ಬರ್ಲ್ಯಾ ನಾನು ಹಂಗಾರ? ಅಯ್ಯ ಹಿಂಗೆ ಬಂದು ಹಿಂಗೆ ಹೋಗ್ಯನ್ ಕುತ್ಕೊಳ. ಹಬ್ಬದ ಅಡಿಗೆ ಮಾಡ್ತಾನೆ, ಉಂಡು ಹೋಗುವಂತಿ. ಸುಮ್ಮಿ ಖುಷಿ ಹೇಳಿದ ಮಾತಿನಾಗ ಒಂದಿಟ್ಟು ಅರ್ಥ ಐತಲಿ. ಕಳ್ಳ ಬಳ್ಳರಾಗಿ ಹಿಂಗೆ ಹಿಂಸರ ಚಲೋ ಏನಂತ ಕೆಟ್ಟ ಟೈಮ್ನಾಗ ಏನಾರ ಆಗಲಿ ಒಂದು ಹೆಜ್ಜೆ ಹೋಗಿ ಮಾತಾಡ್ಕೊಂಬರೋದು ಚಲೋ ಅಂತ ಅನಿಸ್ತೈತೆ ನೋಡವ. ನನಗೆ ತಿಳಿದು ಹೇಳೇನಿ, ನಿನ್ನಿಷ್ಟ. ಹೌದು ಬಿಡಲ್ಲ ಅಂತ ಕನಿ ಅನ್ನೋದು ಕರೆ ಐತಿ. ಆದ್ರೆ ನನಗೆ ಹೆಂಗೆ ಹೋಗ್ಲಿ? ಆಕೆ ಅವರು ಅದಕ್ಕೆ ಹಿಂಗೆ ಅಂತ ಅಮ್ಮ ಅಂತ ಮನೆ ತನಕ ಬಂದು ಒಂದು ಮಾತು ಹೇಳಿ, ಮನೆ ತನಕ ಬ್ಯಾಡ ಬಿಡು, ಕಡೆಗೆ ಒಂದು ಫೋನ್ ಮಾಡಿ ಹಿಂಗೆ ಆಗೈತಿ ಅಮ್ಮ ಬಾ ಒಂದೇಟು ಅಂತ ಒಂದು ಮಾತು ಅಂದಲ್ಲ. ನಾನಾಗಿ ಹೋಗಿ ಅವ್ರ ಕೊಟ್ಟಾಗ ಒಂದು ಮಾತು ಅನ್ನಿಸ್ಕೊಂಬರ್ಲ. ಏನು ಇಲ್ದ ಹೋದ್ರನ ಆಗ ಸ್ವಲ್ಪ ಅಂತಾಳೆ ಆಕೆ ನಮ್ಮ ನಾದ್ನಿ. ಅಂಥದ್ರಾಗ ಇಂಥ ವಿಚಾರಕ್ಕೆ ನಾನು ಭಾಗವಹಿಸಿದೆ ಅಂದ್ರೆ ಸುಮ್ಬಿಡ್ತಾಳೆ ಆಕೆ. ಅದಕ್ಕೆ ಆಕೆ ಬಂದು ಕರೆದ್ಲು ಅಂದ್ರೆ ಹೋಗ್ತಾನೆ, ಇಲ್ಲದ್ರೆ ಹೋಗೋದಿಲ್ಲವ ನಾನು. ನನಗೆ ಎದಕ್ಕೆ ಬೇಕಾಗಿತ್ತು ಊರು ಸಾಬಾರಿ ಕಟ್ಕೊಂಡು ನಂದು ಎಳಿಲಾರ್ದೆ ಏರೆ ಮೇಲೆ ಬಿತ್ತು ಅನ್ನಂಗೆ ಆಗೈತೆ ಬೆಳೆವು. ಅದೇನು ಕರೆ ಬಿಡು. ಸರಿ ತಗ ಬರ್ಲೇ ನಾನು ಹಂಗಾರ? ನೋಡುವ ವಿಚಾರ ಮಾಡಿ ಹೇಳಂಗಾರ ಬರ್ತೀಯೇನಿಲ್ಲ ಅನ್ನೋದು. ಏ ಅವ್ವ ನೀ ಇಲ್ಲದೇನು ಫೋನ್ ಮಾಡಿದ್ರೆ ಎತ್ತಬೇಕ ಬೇಡ? ಅಮ್ಮ ನನ್ನ ಬೈ ಆಗತ್ತಾಳ, ಹೋಗಲ್ಲ ನಿಮ್ಮ ಫೋನ್ ಮಾಡೋ ಕರ್ಕಂಬ ಅಂತಂದು ಹೇಳಿ ಬಾ ಗಡ ಗಡ ಹೋಗೋಣ. ಯಾಕಲ್ಲ ಏನಾತೀಗ? ನಿಮ್ಮ ಅಮ್ಮಂದಂತೂ ಎಲ್ಲಿ ಒಂದು ಹೆಜ್ಜೆ ನಿಲ್ ಕೊಡಂಗಲ್ಲ ನೋಡು. ಕುಂತಲ್ಲಿ ಕುಂದ್ರು ಕೊಡಲ್ಲ, ನಿಂತಲ್ಲಿ ನಿಂದ್ರು ಕೊಡಲ್ಲ. ಏನು ಕಾಡ್ತಾಳಪ್ಪಯ್ಯಪ್ಪ ನಿಮ್ಮ ಅಮ್ಮ ಅಂತ ಸಾಕಾಗೈತೆ ನೋಡಕ್ಕೆ ಈಗ. ಅಮ್ಮ ಏನಾಗಿಲ್ವೇ? ಆಕಳ ಕರ ಹಾಕಕತ್ತಿತ್ತು, ಕಾಲು ಕಾಣಕತ್ತಿದ್ವು. ಅದಕ್ಕೆ ಅಮ್ಮ ಹೋಗಿ ನಿನ್ನ ಮೂಗು ಕರ್ಕೊಂಬ ಗಡಾನ ಅಂತಂದ್ಲು. ಅದಕ್ಕೆ ಬಂದೆ. ಬಾ ಗಡ ಬಾ ಗಡ ಬಾ. ಹೌದೇನ್ಲ? ನಮ್ಮ ಮುಂಜಾನೆ ಅದಕ್ಕೆ ದನಕ್ಕೆ ಮುಸುರಿ ಇಟ್ಬಿಡು, ಅವಾಗ ಏನು ಇದ್ದಿಲ್ಲ. ಸರಿ ನಡಿ ಹಂಗಾರೆ ಹೋಗೋಣ. ಹಂಗೆ ನಿಮ್ಮ ಅಪ್ಪ ಒಂದು ಫೋನ್ ಮಾಡು, ನನಗೆ ಒಬ್ಬಕ್ಕಿಗೆ ಆಗಂಗಿಲ್ಲ ಅದನ್ನು ಕರ ಈಸ್ಕೊಳಕ್ಕೆ. ಸುಮ್ಮನೆ ಬಾರ್ಲಿ ನೀನು ಒಂದಿಟ್ಟು. ಬಂದು ನಡಿಲ್ಲ ಅಂತಕ್ಕೆ ಒಟ್ಟು ಕರ ಮುಂದೆ ಮಾಡ್ಕೊಂಬರ್ತಾನೆ. ಗಡ ಬಾರ್ಲೆ, ಮತ್ತಿಲ್ಲ ನಿಂತ್ಕೊಂತೀನಿ ನೀನು. ಇಲ್ಲಿ ನಡಿಯವ್ವ, ನೀ ಮನೆ ಮುಟ್ಟದ್ರಾಗ ಬರ್ತಾನೆ. ಎಲ್ಲಿ ಹೋಗಿದ್ದೀನಿ ಅಲ್ಲಿ? ಅಷ್ಟು ಫೋನ್ ಹಚ್ತಾ ಹುಡುಗ ಒಂದರ ಫೋನ್ ಎತ್ತಿದ್ದು ಮತ್ತು ಅದನ್ನ ಎದಕ್ಕೆ ಶಾವ್ ಮತ್ತು ನನ್ನ ಬಾಯಿಗೇನು ಚಲೋ ಬರಲ್ಲ. ಎದಕ್ಕೆ ಇಟ್ಕೊಂಡು ಅಡ್ಡಿಡ್ತೀರಿ ಜೊತೆಗೆ ಅದನ್ನು? ಅದು ಹತ್ತಿರ ಚಾರ್ಜ್ ಇದ್ದಿಲ್ರಿ ಅದ್ರಾಗ, ಹಂಗಾಗಿ ಮನೆಯಾಗ ಚಾರ್ಜಿಗೆ ಹಾಕಿ ಹೋಗೇನಿ. ನೀವು ಇಲ್ಲೇ ನಿಂತ್ಕೊಂಡು ಹಚ್ಚಾಕತ್ತೀರ, ನಾ ಕೊಟ್ಟಿಗೆ ನಿಂತ್ಕೊಂಡನ ಹಂಗೆ ನಿಮ್ಗೆ ಅಡುಗೆ ಮನೆಯವ್ರು ಹಿಂಗಾಗಿದ್ದು ಕೇಳಿಲ್ಲ ಅದು. ಸರಿ ತಗೋರಿ, ಈಗ ಏನು ಅಷ್ಟು ಗಡ ಏನು ಆಗಂಗಿಲ್ಲ, ಟೈಮ್ ಹಿಡಿತೈತಿ. ಸುಮ್ಮನೆ ಡಾಕ್ಟ್ರ್ ಕರೆಸ್ಬಿಡ್ಲೇನ್ರಿ? ಬ್ಯಾಡ ತಗ, ಈಗೇನು ಮಾಡ್ತೀವಿ ಡಾಕ್ಟ್ರನ್ನ? ಅಲ್ಲ ಕಾಲ ಹೊರಗೆ ಬಂದವು, ಒಂಚೂರ ತಲೆ ಬರತ್ತ ಕಾದು ಆಮೇಲೆ ಹಿಡಿದು ಹಂಗೆ ಎಳ್ಕೊಂಬಿಟ್ರೆ ಆಗಿ ಹೋತು, ಕರ ಬಿದ್ದ ಬಿಡ್ತೈತೆ ನೆಲಕ್ಕೆ. ಸರಿ ತಗೊಳ್ರಿ ಅತ್ತೀರ. ಇನ್ನು ಕರ ಹಾಕಿಲ್ಲ ಲಲ್ತಕ್ಕ? ಕರ ಹಾಕ್ಬೇಕಾಗಿರೋದು ನಿಮ್ಮ ಲಲ್ತೆಕ್ಕಲ್ಲ, ನಮ್ಮ ಮನೆ ಆಕಳ. ನಾನು ಅದ್ದ ಅಂದ್ಬಿಡ್ದೆ, ನೀನೊಂದು ಹಾಕಿಲ್ಲೇನೋ ಲಲ್ತೆಕ್ಕ ಅನ್ನಕ್ಕೋದೆ, ಹಂಗೆ ಆತದ. ಅಂದಂಗೆ ನಿಮ್ಮ ಮನೆಗೆ ಬಿಸಿ ರೊಟ್ಟಿ ಆಯ್ತು ಇಲ್ಲ ಮೆತ್ತನ ರೊಟ್ಟಿ ಆಯ್ತು ಅದಾವೇನ್ಲಿ? ಅಲ್ಲ ಲಲ್ತಕ್ಕ, ಏನವ ಎಷ್ಟು ಅವಸರ ನಿಂದು? ಇನ್ನು ಆಕಳ ಕರನ ಹಾಕಿಲ್ಲ. ಅನ್ನೋ ಕರ ಹಾಕಿದ ಮೇಲೆ ಹಾಲು ಹಿಂಡ್ಕೊಂಡು ಅದಕ್ಕೆ ಬೆಲ್ಲ ಕುಡಿಸಿ ಅದನ್ನು ಗಿಣ್ಣ ಮಾಡಿ ಆಮೇಲೆ ರೊಟ್ಟಿ ಹೆಚ್ಚಿಗೆ ತಿನ್ನೋದವ. ನೀನು ಈಗ ಕೇಳಕತ್ತೀಯಲ್ಲ ರೊಟ್ಟಿನ? ಇದಕ್ಕೆ ಬೈಸ್ಕೊಂತ ನೋಡ್ಲಿ ಸುಮ್ಮನೆ ನಮ್ಮ ಅತ್ತೆ ಕಡೆಗೆ. ರೊಟ್ಟಿ ನನಗಲ್ಲೇ, ಕರ ಹಾಕಿದ ಮೇಲೆ ಆಕಳಿಗೆ ಕೊಡಕ್ಕೆ ಬೇಕಿತ್ತು ಒಂದಿಟ್ಟು ಮೆತ್ತನ ರೊಟ್ಟಿ ಬೆಲ್ಲ, ಅದಕ್ಕೆ ಕೇಳಿದೆ. ಕೊಡೋರು ಬೆಲ್ಲ ನೀರನ್ನು ಕೊಡ್ತಾರೆ ಬಿಡು, ಆದ್ರೆ ನಾವು ಯಾವಾಗಲೂ ರೊಟ್ಟಿ ಬೆಲ್ಲನ ಕೊಟ್ಕೊಂತ ಬಂದವೆ, ಅದಕ್ಕೆ ಕೇಳಿದೆ. ನಮ್ಮನೆಗೆ ಒಂಚೂರು ಎಟ್ಟದವ ರೊಟ್ಟಿ, ಹಡದು ಹೊಟ್ಟೆ ಅಲ್ಲ ಪಾಪ, ಮನುಷ್ಯರಾದ್ರೇನು ಆಕಳಾದ್ರೇನು ಕಾಜಿ ಮಾಡೋದು ಮಾಡಬೇಕಲ್ಲ. ಹೌದನ್ಲಲ್ತಕ್ಕ, ನಂಗೆ ಗೊತ್ತಾಗಲಿಲ್ಲ ಬಿಡ, ಹಂಗೆ ಕೇಳಿದೆ. ಸರಿ ತಗ, ಅದು ಹಂಗದ ರೊಟ್ಟಿ. ಪಾಪ ಮೂಗ್ ಪ್ರಾಣಿ ಎಷ್ಟು ಒಳಗೆ ನೋವು ಅನ್ಭವಿಸ್ತೈತಿವ. ಹೆಣ್ಮಕ್ಳಾಗಿದ್ದೆ ಅಂದ್ರೆ ಇಡತ್ತಿಗೆ ಹಂಗೆ ಚೀರಾಡಿ ಬರಾಡಿ ಹಂಗೆ ಅವ್ರು ಕೂಡ ಇವ್ರು ಕೂಡ ದವಾಖಾನೆ ಕರ್ಕೊಂಡು ನಡ್ರಿ ಅಂದು ಎಷ್ಟು ಇದು ಮಾಡ್ತಿದ್ರು. ಪಾಪ ಒಳಗೆ ನೋವು ತಿನ್ನಾಕತೈತಿ ನಮ್ಮ ಆಕಳ. ಸಮಾಧಾನ ಮಾಡ್ಕೇವ, ಸಮಾಧಾನ ಮಾಡ್ಕೇವ. ಒಂಚೂರು ಹಂಗೆ ಇದು ಮಾಡಿಬಿಡು, ತಡ ಎಲ್ಲ ಕರ ಹೊರ ಬರ್ತೈತಿ. ಶಿವ ದೇವ್ರಿ ಪರಮಾತ್ಮ, ನಮ್ಮ ಆಕಳ ಚಂದಾಗಿ ಕರ ಹಾಕ್ಬಿಡ್ಲಪ್ಪ. ಮೀಸಲು ತುಪ್ಪ ತಂದು ನಿನ್ನ ಗುಡಿ ಮುಟ್ಟಿಸ್ತಾನೆ. ಅಲ್ಲಿ ಈ ಕಡೆ ಬಾ, ಬಂದು ಒಂಚೂರು ಹಂಗೆ ಕಾಲಿಡೋ ಜಿಕ್ಕೆ ಬರ್ರಿ ಇಬ್ಬರು ಸೇರಿ. ಅತ್ತೇರ ನನಗೊಬ್ಬಕ್ಕಿಗೆ ಆಗಂಗಲ್ಲ ರೀ ಅದು ಕರ ಈಸ್ಕೊಳಕ್ಕೆ. ಅಂಕ ನಿಮ್ಮ ಮಗನಿಗೆ ಬರಕ್ಕೆ ಹೇಳೀನಿ, ಇನ್ನೂ ಅದ್ರ ಬರಲಿಲ್ಲ ನೋಡು, ಎಲ್ಲಿ ಹೋಗ್ಯವ ಇನ್ನ. ಅಯ್ಯೇ ಅದು ಯಾಕಾಗದಲ್ಲ, ಬಾ ತಿನ್ನಂದ್ರೆ ಒಂದು ಕಾನ್ ಹರಿದಾಟ್ ತಿಂತೀವಿ, ಇದಿಟ್ಟು ಎಳ್ಕೊಳಕ್ಕಾಗದಲ್ಲ ಅಂತ. ಬಾ ನೋಡ್ತೇನೆ ನಾನು, ಅದು ಆಕತೆ ಇಲ್ಲ ನಿನ್ನ ಕಡೆಯಿಂದ. ಲೇ ಸ್ವಾದಿಗೇಡು ಸುಮ್ಮಿ ಮ್ಯಾಗ ಎಳ್ಕೊಬಾರ್ದಲ್ಲಿ ಕರನ, ಕೈ ಕೆಳಗೆ ಜಕ್ಕೆ ಹಂಗೆ ಕೆಳಗೆ ಎಳ್ಕ, ಹಂಗಾದ್ರೆ ಪಾಪ ತ್ರಾಸಾಗಲ್ಲ ಅದಕ್ಕೆ. ಹ್ಞೂನಮ್ಮ ಗೊತ್ತಾಗಲಿಲ್ಲ, ಹೇಳಿತಂತ. ಜೋರಾಗಕ್ಕೆ ಜೋರಾಗಕ್ಕೆ ಇದೇನಲ್ಲ ಅದಕ್ಕೆ ಕೈ ಹಂಗೆ ಸರ ಜಾರ್ತವ, ಹಿಡಿಯಕ್ಕೆ ಅದನ್ನು ಹತ್ತುವಲ್ಲ ನೋಡು. ಹ್ಞೂನಲ್ಲೇ ಕೈ ಜಾರ್ತಿರ್ತೈತಿ, ಕೆಳಗೆ ಹುಲ್ಲೈತೆ ನೋಡು ಭತ್ತದ ಹುಲ್ಲು, ಅದಕ್ಕೆ ಕೈ ವರ್ಷಗೆಂದು ಪಾಡ ಬಿಗಿಯೇ ಹಿಡಿ, ಅಂದ್ರೆ ಜಾರಂಗಿಲ್ಲ. ಸರಿ ಅಲ್ತಕ್ಕ, ಜೋರ್ ಲಗಕ್ಕೆ ಐಸ
ಜೋರ್ ಲಗಕ್ಕೆ ಐಸ ಎಳಿರಲ್ತಕ ನನ್ನ ಮೇಲೆ ಕೈ ಬಿಟ್ಟು ಕೂತ್ಕೊಂಡಲ್ಲ ನೀನು. ಇಲ್ಲ ತಗ ಎಳಿತೇನೆ ಅಂದಂಗಲ್ಲಲ್ತಕ. ಕರ ಹುಟ್ಟಿದ್ಮೇಲೆ ಇದಕ್ಕೆ ಕಸ ಬೀಳ್ತೈತೆನ? ಬೀಳ್ತೈತೆ, ಎಲ್ಲ ಬೀಳ್ತೈತಿ. ಮನುಷ್ಯರಿಗೆ ಆದಂಗೆ ಸೇಮ್ ಎಲ್ಲ ಹೆಣ್ಮಕ್ಳಿಗೆ ಹೆಂಗೆ ಆಕವಲ್ಲ ಹೆರಿಗೆ ಆದ್ಮೇಲೆ ಹಂಗೆ ಆಕತಿ. ಆದರೆ ಇದಕ್ಕೊಂದು ತಾಸು ತಡ ಆಕತಿ. ಹೆಣ್ಮಕ್ಳಿಗೆ ಕೂಸು ಹುಟ್ಟತಿ ಹಿಂದೆ ಬಂದುಬಿಡ್ತೈತೆ. ಅದು ಇದಕ್ಕೆ ಹಂಗಲ್ಲ, ಕಾಯ್ಬೇಕು. ಬರೋಬ್ಬರಿ ಒಂದು 3-4 ತಾಸರ ಕಾಯ್ಬೇಕು. ಅಷ್ಟು ತನಕ ಅಂದ್ರೆ ಹಾಲು ಪಾಲು ಹಿಂಡ್ಕೊಳೋದೆಲ್ಲ ಆಕತಿ. ಅದನ್ನ ಮಾಸ ಹಾಕತ್ತಿನ ಮುಂಚೆ ಹಿಂಡ್ಕೋಬೇಕು ಹಾಲು. ಹಂಗಂದ್ರೆ ಅದು ಗಟ್ಟಿಗೆ ಗಿಣ್ಣು ಆಕತಿ. ಹೌದೇನು ಬೇ? ನೋಡ್ಲಲ್ತಕ, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಕತ್ತೇನೆ, ನನಗೆ ಜಾಸ್ತಿ ಗಿಣ ಕೊಡ್ಬೇಕು. ಮೊನ್ನೆ ಪುಷ್ ಕೇಳೋಣ ಅಂತಂದು ಮತ್ತೆ ಆಕೆಗೆ ಏನಾರ ಕೊಟ್ಟು ಜಾಸ್ತಿ ನೋಡು. ಮತ್ತೆ ಸುಮ್ಮಿ ಎಲ್ಲ ಕಡೆಗೆ ಅರ್ಧ ಏನ್ಲಿ ಮಾಡಿ ಕೆಲಸ ಮಾಡಕತ್ತೇನೆ ಮೊದ್ಲು. ಸರಿ ತಗ. ಅಪ್ಪ ಅಂತ ಸಸುತ್ತರಿಗೆ ಹೆರಿಗೆ ನಮ್ಮ ಆಕಳಿಗೆ ಚಲೋ ಆತ್ಬಿಡು. ಲಲ್ಲಿ ಆಕಳ ಕರನೇನು ಹೊರಿ ಕರ ನಾನು ನೋಡ್ಲಿ? ಮುದುಕೂರಿ ಪುರ್ಸತ್ತಲ್ಲ ನೋಡು, ಹುಟ್ಟೋದೊಂದ ತಡ, ಹೆಣ್ಣ ಗಂಡ ನೋಡ್ಬೇಕು ಮೊದ್ಲು. ಅಯ್ಯ ಬಿಡಾಡಿ, ಯಾಕಂತ ತಿಳ್ಕೊಬೇಡ್ದೇನ, ಕುತೂಹಲಕ್ಕೆ ಕೇಳೋದು ಬಿಡು. ಏನಾತು ನನಗೇನು? ಹೊರಿ ಕರ ಹುಟ್ಟಿದ್ರೂ ಖುಷಿನ, ಆಕಳ ಕರ ಹುಟ್ಟಿದ್ರೆ ಖುಷಿನ. ಆಕಳಾದ್ರೆ ಒಂದು 4-5 ವರ್ಷ ಮೇಸಿದೆ ಅಂದ್ರೆ ಮತ್ತೆ ವಾಪಸ್ ಕರ ಹಾಕಕ್ಕೆ ಕಾಣಿ ಹಾಕವ. ಹೊರಿ ಕರ ಆದ್ರೆ ಹೊಲ್ದಾಗ ಉಳಾಕ್ ಬರ್ತಾವ. ಹಂಗೇನದಿಲ್ಲ ಬಿಡು, ಯಾವ್ದಾದ್ರೂ ಲಾಭನ ನಮಗೆ. ಅತ್ತೇರ ಲಕ್ಷ್ಮಿನ ಬಂದಾಳ ನೋಡ್ರಿ. ಹೆಣ್ಗರ ಆತನ? ಚಲೋ ಆತ್ಬಿಡು. ಹೋಗು ಮೊದ್ಲು ಆಕಳಿಗೆ ಒಟ್ಟು ಬೆಲ್ಲ ರೊಟ್ಟಿ ತಂದು ಕೊಡು, ಹೋಗಿ ತಿನ್ನಿಸೋದಕ್ಕೆ. ನಂತಕ ಅದೆಲ್ಲ ಮ್ಯಾಗ ಮ್ಯಾಗ ನಿಕ್ಕಾಡಕತ್ತೈತೆ. ಆಕಳ ಕರನ್ ಸರಸತ್ಲ ದೂರಕ್ಕೆ. ಏನಿನ ಹುಚ್ಕೊಡಿ, ಆಕಳ ಕರ ಯಾರ ದೂರ ಸರಿಸ್ತಾರೇನ? ಇನ್ನು ಆಕಳ ಹತ್ರ ಸರಿಸ್ಬೇಕು. ಸರಿಸು. ಅವು ಮುಂದೆ ಚೂಪಾಗಿ ಐತೆ ಅದ ನೋಡು, ಉಗುರು ನಿಂಗೆ ತುದಿ ಅವ್ನು ಮುರಿದು ಬಾಯಿಗಿಡ ಅವಕ್ಕೆ. ಎಲ್ಲ ಆಕಳಾತು ಕಾಮಿ ನಾಯಿ ಯಾವ ಆತು ತನ್ನ ಕರಿನ ಮ್ಯಾಗಿಂದ ಎಲ್ಲ ನೆಕ್ಕಿ ಸ್ವಚ್ಛ ಮಾಡಿಬಿಡ್ತಾವ.